ಮುಖಂಡ್ರೆ, ನಾನ್ ಕೇಳಿದ್ದೇನೋ ನೀವ್ ಮಾಡಿದ್ದೇನೋ? ಯಾಕಮ್ಮ, ನಾವೇನ್ ಮಾಡ್ದೋ? ನೀವೇನು ಮಾಡಿಲ್ಲ ಅಂತಾನೆ ಕೇಳ್ತಾ ಇರೋದು. ಅಲ್ಲ, ನೀವೇನೋ ದೊಡ್ಡ ಮನುಷ್ಯರು, ನಿಮ್ಮ ಹತ್ರ ನ್ಯಾಯ ಸಿಗುತ್ತೆ ಅಂತ ನಾನು ಅನ್ಕೊಂಡೆ. ನನಗೂ ಅಯ್ಯಪ್ಪನಿಗೂ ಡಿವೋರ್ಸ್ ಕೊಡ್ಸಿ ಅಂತ ಕೇಳ್ಕೊಂಡೆ, ಆದ್ರೆ ನೀವ್ ಮಾಡಿದ್ದೇನು? ಹೇಳಿದ್ನಲ್ಲಮ್ಮ, ಶಿವಣ್ಣ ಸ್ವಲ್ಪ ಸಮಯ ಕೇಳ್ತಿದ್ದಾನೆ ಅಂತ. ನೀವು ಅವ್ರಿಗೆ ಎಷ್ಟು ಬೇಕಿದ್ರು ಸಮಯ ಕೊಡಿ, ಆದ್ರೆ ಅದನ್ನ ನನ್ನ ಹತ್ರ ಕೇಳಬೇಡಿ. ನನಗೆ ಡಿವೋರ್ಸ್ ಬೇಕು ಅಂದ್ರೆ ಬೇಕು. ಜ್ಯೋತಿ, ನೀನ್ ಕೇಳಿದ ತಕ್ಷಣ ಕೊಡ್ಸೋದಕ್ಕೆ ಅದೇನ್ ಮಕ್ಕಳು ಆಟದ ಸಾಮಾನು ಅಲ್ಲ ಕಣವ. ಗಂಡ ಹೆಂಡತಿ ಸಂಬಂಧ ಅನ್ನೋ ಗೋಡೆನ್ ಉರುಳ್ಸೋ ಕೆಲ್ಸ ನೀನೊಬ್ಳು ಒಪ್ಕೊಂಡ್ರೆ ಸಾಲ್ದು. ಶಿವಣ್ಣ ಇದಕ್ಕೆ ಒಪ್ಕೋಬೇಕು ಕಣವ. ಅವ್ರು ಒಪ್ಕೊಂಡಿಲ್ಲ ಅಂತಂದ್ರೆ ನೀವು ನನಗೆ ಡಿವೋರ್ಸ್ ಕೊಡ್ಸೋದೇ ಇಲ್ವಾ? ಆಗಲ್ಲಮ್ಮ, ಸ್ವಲ್ಪ ನನ್ನ ಮಾತು ಕೇಳು. ನೋಡಿ, ನಾನೇ ನಿಮ್ ಮಾತು ಕೇಳಕ್ ಬಂದಿಲ್ಲ. ನಾನು ಹೇಳಿದ ಮಾತ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತ ಕೇಳಕ್ ಬಂದಿದ್ದೀನಿ. ಅಲ್ಲವ, ಈಗೇನು ಆಗ್ಬಾರ್ದು ಆಗ್ಬಿಟ್ಟದೆ ಅಂತ ಹಠ ಮಾಡ್ತಿದ್ಯಾವ? ಹಾ, ಏನ್ ಆಗ್ಬಿಟ್ಟಿದೆ ಅಂತನಾ? ಆ ನಿಮ್ ಮಾಜಿ ಅಧ್ಯಕ್ಷ ರಾತ್ರಿ ಕುಡ್ಕೊಂಬಂದು ಮನೆ ಹತ್ರ ಗಲಾಟೆ ಮಾಡ್ದ. ಏನವ ಹೇಳ್ತಿದ್ಯಾ? ನಮ್ ಶಿವಣ್ಣ ಕುಡ್ಕೊ ಬಂದು ಗಲಾಟೆ ಮಾಡುದ್ನಾ? ಹಾ, ನಿಮ್ ಶಿವಣ್ಣನೇ. ಇದು ನಂಬೋ ಮಾತಲ್ಲ ಬಿಡಮ್ಮ. ಶಿವಣ್ಣ ಅಂದ್ರೇನು, ಅವನು ಕುಡ್ಕೊಂಡು ಬಂದು ಗಲಾಟೆ ಮಾಡೋದಂದ್ರೇನು? ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನೀನ್ ಸುಳ್ಳು ಹೇಳ್ತಿದ್ಯಾ ಅಂತ ಅಲ್ಲವಾ, ನಮ್ ಶಿವಣ್ಣ ಹಿಂಗೆಲ್ಲ ಮಾಡೋನೆ ಅಂದ್ರೆ ನಮಗ್ ನಂಬಕ್ ಆಗ್ತಾ ಇಲ್ಲ. ಅಣ್ಣ, ಏನ್ ಮುಖ ನೋಡ್ತಾ ಇದ್ದೀರಾ? ಅಯ್ಯಪ್ಪ ರಾತ್ರಿ ಕುಡ್ಕೊಂಬಂದ್ ಗಲಾಟೆ ಮಾಡಿದ್ದೇನೆ ಇವ್ರ ಹತ್ರ ಹೇಳಿ. ಹೌದಣ್ಣ, ಜ್ಯೋತಿ ಹೇಳ್ತಿರೋದು ನಿಜ. ನೋಡಿ ಮುಖಂಡ್ರೆ, ಇದು ಹೀಗೆ ಆದ್ರೆ ಚೆನ್ನಾಗಿರಲ್ಲ. ನಿಮಗಿನ್ 1 ವಾರ ಟೈಮ್ ಕೊಡ್ತಾ ಇದ್ದೀನಿ ಅಷ್ಟೇ. ಅಷ್ಟರಲ್ಲಿ 2 ಕುಟುಂಬನ ಪಂಚಾಯತಿಗೆ ಸೇರಿಸಿ ನನಗ್ ಡಿವೋರ್ಸ್ ಕೊಡ್ಸಿದ್ರೆ ಸರಿ. ಇಲ್ಲ ಅಂದ್ರೆ ಕಾನೂನು ಪ್ರಕಾರ ಕೋರ್ಟಲ್ಲಿ ತಗೋಬೇಕಾಗುತ್ತೆ.